ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತ. ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ, ನಮಗೆ ಬ್ಯಾಂಕ್ ಡೀಟೇಲ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದರೆ, ನಮ್ಮ ಲಿಂಕಿಂದ ಯಾರಾದರೂ ಫಸ್ಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಮಗೆ ಅಲ್ಲಿ ಕಮಿಷನ್ ಆ್ಯಡ್ ಆಗುತ್ತೆ. ಅದಾದಮೇಲೆ ನಿಮಗೆ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಓಕೆನಾ. ಸೊ ಅದಾದಮೇಲೆ ನಾವು ಬ್ಯಾಂಕ್ ಡೀಟೇಲ್ಸ್ನ ಈಸಿಯಾಗಿ ಫಿಲ್ಅಪ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಆಯಿತಾ, ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಏನಂತ ಹೇಳಿದರೆ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಕೇಳಿ. ನಾನು ಅದರ ಬಗ್ಗೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತೇನೆ. ಆ್ಯಂಡ್ ನಿಮಗೆ ಡೌಟ್ ಇದ್ದರೆ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗಾಯ್ಸ್, ಇವಾಗ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನಿಮ್ಮದು ಲಿಂಕಿಂದ ಯಾರಾದರೂ ಫಸ್ಟ್ ಪರ್ಚೇಸ್ ಮಾಡಿದರೆ ನಿಮಗೆ ಇಲ್ಲಿ ಕಮಿಷನ್ ಆ್ಯಡ್ ಆಗುತ್ತೆ. ಅದಾದಮೇಲೆ ನಿಮಗೆ ಆ್ಯಡ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇಲ್ಲಿ ಬರುತ್ತೆ, ಓಕೆನಾ, ಡಿಸ್ಪ್ಲೇ. ಈಗ ಇಲ್ಲಿ ಫಸ್ಟಿಗೆ ಆ್ಯಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಇಷ್ಟೊಂದು ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕು, ಓಕೆನಾ. ಆ್ಯಂಡ್ ನೆನ್ಪಿಡಿ ಏನಂತ ಹೇಳಿದರೆ, ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಶುಡ್ ಮ್ಯಾಚ್ ದಿ ನೇಮ್ ಆನ್ ಪ್ಯಾನ್ ಅಂತ, ಓಕೆನಾ ಗೈಸ್. ಇಲ್ಲಿ ಏನೋ ಅಕೌಂಟ್ ನಂಬರ್ ಏನು ನೀವು ಇಲ್ಲಿ ಕೊಡ್ತೀರಲ್ಲ, ಅದು ನೇಮ್ ಏನಿದೆ ಅದು ಪ್ಯಾನ್ ನಂಬರಲ್ಲಿ ಸೇಮ್ ಇರಬೇಕು, ಸೇಮ್ ನೇಮ್ ಇರಬೇಕು. ನೀವು ಯಾರ್ದೋ ಬ್ಯಾಂಕ್ ಅಕೌಂಟ್ ಯಾರ್ದೋ ಪ್ಯಾನ್ ನಂಬರ್ ಹಾಕಿದರೆ ಇದು ತಗೊಳ್ಳೋದಿಲ್ಲ, ರಿಜೆಕ್ಟ್ ಆಗುತ್ತೆ, ಓಕೆನಾ. ಇಲ್ಲಿ ಫಸ್ಟಿಗೆ ನೀವು ಏನು ಮಾಡಬೇಕು ನೋಡಿ, ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ ಅದಾದಮೇಲೆ ಸೆಕೆಂಡ್ ಲೈನಲ್ಲಿ ಅದನ್ನು ನೀವು ಕನ್ಫರ್ಮ್ ಮಾಡಬೇಕು. ಎಗೈನ್ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದನ್ನೇ ಸೆಕೆಂಡ್ ಲೈನಲ್ಲಿ ಕೂಡ ಟೈಪ್ ಮಾಡಬೇಕು. ಅದಾದ ನಂತರ IFSC ಕೋಡ್ ಹಾಕಬೇಕು. ಅದಾದಮೇಲೆ ಇಲ್ಲಿ ಸ್ಟೇಟ್ ಇದೆ ಕರ್ನಾಟಕ ಹಾಕಿ, ಅದಾದಮೇಲೆ ಸಿಟಿ ನಮ್ಮದು ಕಡಬ ಸೈಡ್. ಸೊ ನಿಮ್ಮದು ಯಾವ ಸಿಟಿ ಇದೆ ಅದನ್ನು ಹಾಕಿ, ಓಕೆನಾ. ಆ್ಯಂಡ್ ನಿಮ್ಮದು ಪ್ಯಾನ್ ಕಾರ್ಡ್ ಇದು ನಂಬರ್ ಏನಿದೆ ಆ ನಂಬರ್ನ ಇಲ್ಲಿ ನೀವು ಟೈಪ್ ಮಾಡಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಐ ಹ್ಯಾವ್ ಎ GST ನಂಬರ್. ನಿಮ್ಮ ಹತ್ರ GST ನಂಬರ್ ಇದ್ದರೆ ಇಲ್ಲಿ ಟಿಕ್ ಮಾರ್ಕ್ ಹಾಕಿ. ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಏನೂ ಟಚ್ ಮಾಡಬೇಡಿ, ಓಕೆನಾ. ಅದಾದಮೇಲೆ ಲಾಸ್ಟಲ್ಲಿ ಇದೆಲ್ಲ ಐ ಅಗ್ರಿ ಅಂತ, ಸೊ ಐ ಅಗ್ರಿ ಮೇಲೆ ಟಿಕ್ ಮಾರ್ಕ್ ಹಾಕಿ, ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ವೆರಿಫೈ ಅಕೌಂಟ್ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಎಗೈನ್ ನಿಮಗೆ ಏನು ಆಗಲಿಲ್ಲ ಅಂತ ಹೇಳಿದರೆ ಎಗೈನ್ ವೆರಿಫೈ ಡೀಟೇಲ್ಸ್ ಅಂತ ಕೊಡಿ. ಹಾಗೆ ನಿಮಗೆ ಒಂದು OTP ಬರುತ್ತೆ, ಓಕೆನಾ. ನಿಮ್ಮದು ರಿಜಿಸ್ಟರ್ಡ್ ನಂಬರ್ ಏನಿದೆ ಅದಕ್ಕೆ OTP ಬರುತ್ತೆ, ಓಕೆನಾ. ಅದನ್ನು ನೀವು ಅಲ್ಲಿ ಟೈಮ್ ಆಗುವ ಮೊದಲು ನೀವು ಅದನ್ನು ಬೇಗ ಟೈಪ್ ಮಾಡಿಕೊಂಡು ಅದಾದಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ನಿಮಗೆ ನೋಡ್ಬೋದು ಇದು ಬ್ಯಾಂಕ್ ಡೀಟೇಲ್ಸ್ ಏನೋ ವೆರಿಫೈಡ್ ಆಗಿದೆ, ಓಕೆನಾ. ನಿಮಗೆ ಇನ್ನು ನೋಡಿ ಲೀಕ್ ಕಾಣಿಸ್ತಿದೆಯಾ, ಈ ಥರ ನಿಮಗೆ ಬರಬೇಕು. ಇದಾದ ನಂತರ ನಿಮ್ಮದು ಪೇಮೆಂಟ್ ಏನಿದೆ ಅದು ನಿಮಗೆ ನಿಮ್ಮ ಬ್ಯಾಂಕಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ, ಓಕೆನಾ ಗೈಸ್. ಸೊ ಗೈಸ್, ಗೊತ್ತಾಯ್ತಲ್ಲ ಹೇಗೆ ಅಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಆ್ಯಂಡ್ ಯಾವ ಥರ ವಿಡಿಯೋಸ್ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.